ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ತುಂಬ ಕಾಮನ್ ಆಗಿರೋ ಜಾಂಡೀಸ್ ಅಥವಾ ಕಾಮಾಲೆ ಬಗ್ಗೆ ಮಾತಾಡೋಣ. ನಾನು ನಿಮ್ಮ ಡಾಕ್ಟರ್ ವಿನೋದ್ ಗೌಡ KH, ಕನ್ಸಲ್ಟೆಂಟ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಮತ್ತು ಹೆಪಟಾಲಜಿಸ್ಟ್, ಸಿದ್ಧಗಂಗಾ ಹಾಸ್ಪಿಟಲ್, ತುಮಕೂರು. ಸೊ ಈ ಜಾಂಡೀಸ್ ಅಂತ ಅಂದರೆ ಏನು? ಇದನ್ನು ಕಾಮಾಲೆ ಅಂತ ಕೂಡ ಕರಿತೀವಿ ಕನ್ನಡದಲ್ಲಿ. ಈ ಜಾಂಡೀಸ್ ಅಂತ ಅಂದರೆ ಕಣ್ಣು ಹಳದಿ ಆಗೋದು ಅಥವಾ ಮೂತ್ರ ಹಳದಿ ಆಗೋದು ಅಥವಾ ಮೈ ಪೂರ್ತ ಕೆಲವೊಬ್ಬರಿಗೆ ಹಳದಿ ಆಗ್ಬೋದು. ಇದಕ್ಕೆ ಮುಖ್ಯ ಕಾರಣ ಅಂದರೆ ಲಿವರ್ ಡ್ಯಾಮೇಜು. ಈ ಲಿವರ್ ಡ್ಯಾಮೇಜ್ ಯಾವುದ್ಯಾವುದರಿಂದ ಆಗುತ್ತೆ? ಈ ಲಿವರ್ ಡ್ಯಾಮೇಜು ನಾವು ಕಾಮನ್ ಆಗಿ ನೋಡೋದು ವೈರಲ್ ಹೆಪಟೈಟಿಸಿಂದ. ವೈರಲ್ ಹೆಪಟೈಟಿಸಲ್ಲಿ ಎರಡು ಥರ ಇರುತ್ತೆ. ಒಂದು ಅಕ್ಯೂಟ್ ಹೆಪಟೈಟಿಸು, ಒಂದು ಕ್ರಾನಿಕ್ ಹೆಪಟೈಟಿಸು. ಅಕ್ಯೂಟ್ ಹೆಪಟೈಟಿಸಲ್ಲಿ ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಇ ಅಕ್ಯೂಟ್ ಹೆಪಟೈಟಿಸ್ ಕಾಸ್ ಮಾಡುತ್ತೆ. ಇದು ಸೆಲ್ಫ್ ಲಿಮಿಟಿಂಗ್, ಅಂದರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ಪೇಷಂಟು 90-95% ಜನ ಹಾಗೆ ಇಂಪ್ರೂವ್ ಆಗ್ತಾರೆ. ಸ್ಪೆಸಿಫಿಕ್ ಮೆಡಿಕೇಷನ್ಸ್ ಏನು ಬೇಕಾಗಲ್ಲ. ನೆಕ್ಸ್ಟ್ ಕಾಮನ್ ಆಗಿ ನೋಡೋದು ಅಂತ ಅಂದರೆ ಆಲ್ಕೋಹಾಲಿಕ್ ಹೆಪಟೈಟಿಸ್. ಇದು ಯಾವುದ್ರಲ್ಲಿ ಕಾಣಿಸ್ಕೊಳ್ಳುತ್ತೆ? ಇದು ತುಂಬ ಅತಿಯಾದ ಮದ್ಯ ಸೇವನೆ ಮಾಡೋರಲ್ಲಿ ಲಿವರ್ ಡ್ಯಾಮೇಜ್ ಆಗಿ ಜಾಂಡೀಸ್ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಕಾಮನ್ ಆಗಿ ನೋಡೋದು ಅಂತ ಅಂದರೆ ಡ್ರಗ್ ಇಂಡ್ಯೂಸ್ ಲಿವರ್ ಇಂಜುರಿ, ಅಂದರೆ ಕೆಲವು ಔಷಧಗಳಿಂದ ಲಿವರ್ ಡ್ಯಾಮೇಜ್ ಆಗ್ಬೋದು. ಸೊ ಅಂಥ ಔಷಧಿಗಳನ್ನ ತಗೋತಾರಲ್ಲಿ ನಾವು ಕ್ಲೋಸ್ ಮಾನಿಟ್ರಿಂಗ್ ಇಡಬೇಕು, ಲಿವರ್ ಡ್ಯಾಮೇಜ್ ಆಗುತ್ತಾ ಇಲ್ವಾ ಅಂತ. ನೆಕ್ಸ್ಟ್ ಕಾಮನ್ ಆಗಿ ನೋಡೋದು ಅಂತ ಅಂದರೆ ಲಿವರ್ ಸಿರೋಸಿಸ್. ಈ ಲಿವರ್ ಸಿರೋಸಿಸ್ ಅನ್ನೋದು ಲಿವರ್ ಡ್ಯಾಮೇಜ್ನ ಒಂದು ಕೊನೆಯ ಹಂತ. ಈ ಲಿವರ್ ಡ್ಯಾಮೇಜ್ ಅಂದರೆ ಸಿರೋಸಿಸಲ್ಲಿ ಜಾಂಡೀಸ್ ಜೊತೆ ಕೆಲವೊಬ್ಬರಿಗೆ ಹೊಟ್ಟೆ ಊದ್ಕೊಳ್ಳೋದು, ನೀರು ತುಂಬ್ಕೊಳ್ಳೋದು ಅಥವಾ ಕಾಲಲ್ಲಿ ನೀರು ತುಂಬ್ಕೊಳ್ಳೋದು, ಕೆಲವೊಬ್ಬರಿಗೆ ರಕ್ತ ವಾಂತಿಯಾಗಿ ಕೂಡ ಬರ್ಬೋದು. ಇದೆಲ್ಲ ಲಿವರ್ ಡ್ಯಾಮೇಜ್ ಆಗ ಜಾಂಡೀಸ್ಗಳು. ಸೊ ನೆಕ್ಸ್ಟ್ ಕಾಮನ್ ಆಗಿ ನಮಗೆ ಗೊತ್ತಿರೋದೇನು ಅಂತ ಅಂದರೆ ಪಿತ್ತ ಲಿವರಲ್ಲಿ ಉತ್ಪತ್ತಿ ಆಗುತ್ತೆ. ಈ ಪಿತ್ತನಾಳದಿಂದ ಬಂದು ಸಣ್ಣ ಕರಳಿಗೆ ಹೋಗುತ್ತೆ ಜೀರ್ಣ ಪ್ರಕ್ರಿಯೆಗೆ ಹೆಲ್ಪ್ ಮಾಡೋಕ್ಕೆ. ಅದೇ ಪಿತ್ತನಾಳ ಏನಾದರೂ ಬ್ಲಾಕ್ ಆಯಿತು ಅಂದರೆ, ಪಿತ್ತನಾಳ ಹೇಗೆ ಬ್ಲಾಕ್ ಆಗ್ಬೋದು? ಪಿತ್ತಕೋಶದಿಂದ ಉತ್ಪತ್ತಿಯಾಗೋ ಕಲ್ಲುಗಳೇನಾದರೂ ಜಾರಿ ಪಿತ್ತನಾಳದಲ್ಲಿ ಬಿದ್ದರೆ ಬ್ಲಾಕ್ ಆದರೆ ಅವಾಗ ಜಾಂಡೀಸ್ ಬರುತ್ತೆ. ಕೆಲವೊಬ್ಬರು ವಯಸ್ಸಾದವರಲ್ಲಿ ನಾವು ಪಿತ್ತಕೋಶದ ಕ್ಯಾನ್ಸರು ಅಥವಾ ಪಿತ್ತನಾಳದ ಕ್ಯಾನ್ಸರು ಅಥವಾ ಪ್ಯಾನ್ಕ್ರಿಯಾಸ್ ಕ್ಯಾನ್ಸರಲ್ಲೂ ಕೂಡ ಜಾಂಡೀಸ್ ಕಾಣಬಹುದು. ಸೊ ನೆಕ್ಸ್ಟ್ ಕಾಮನ್ ಆಗಿ ನೋಡೋ ಪ್ರಾಬ್ಲಮ್ ಏನು ಅಂತ ಅಂದರೆ ಲಿವರ್ ಡ್ಯಾಮೇಜ್ ಅಲ್ದಲೆ ರಕ್ತದ ಪ್ರಾಬ್ಲಮಿಂದ ಕೂಡ ಜಾಂಡೀಸ್ ಬರ್ಬೋದು, ಅಂದರೆ ಹಿಮೋಲೈಟಿಕ್ ಜಾಂಡೀಸ್ ಅಂತೀವಿ. ಇದು ಕೆಂಪು ರಕ್ತ ಕಣಗಳು ಅತಿಯಾಗಿ ಹೆಚ್ಚು ನಾಶ ಆಗೋದ್ರಿಂದ ಕಾಣಿಸ್ಕೊಳ್ಳೋ ಕಾಯಿಲೆ. ಇದರಲ್ಲಿ ರಕ್ತ ಕಣಗಳು ಜಾಸ್ತಿ ಡ್ಯಾಮೇಜ್ ಆದಾಗ ಹೀಮ್ ಅನ್ನೋದು ಪ್ರೊಡ್ಯೂಸ್ ಆಗಿ ಅದರಿಂದ ಬಿಲ್ರುಬಿನ್ ಜಾಸ್ತಿ ಆಗ್ತದೆ. ಸೊ ಇದು ಹಿಮೋಲೈಟಿಕ್ ಜಾಂಡೀಸ್ ಇದ್ದರೆ ಅದು ಎವ್ಯಾಲ್ಯೂಯೇಷನ್ ಬೇರೆ ಇರ್ತದೆ. ಅದು ಬಿಟ್ಟು ನೆಕ್ಸ್ಟ್ ಕಾಮನ್ ಆಗಿ ನೋಡೋಂಥದ್ದು ಅಂತ ಅಂದರೆ ನಾವು ಗಿಲ್ಬರ್ಟ್ ಸಿಂಡ್ರೋಮ್ ಅಂತ. ಈ ಗಿಲ್ಬರ್ಟ್ ಸಿಂಡ್ರೋಮ್ ಅನ್ನೋದು ಲಿವರ್ ಡ್ಯಾಮೇಜಿಂದ ಬರೋ ಕಾಯಿಲೆ ಅಲ್ಲ. ಇದು 5-7% ನಾರ್ಮಲ್ ಪಾಪ್ಯುಲೇಷನ್ ಜನದಲ್ಲಿ ನಾವು ನೋಡ್ಬೋದು. ಇದು ಒಂದು ಕಾಂಜುಗೇಷನ್ ಎನ್ಸೈಮ್ ಅಂತ ಲಿವರಲ್ಲಿ ಇರ್ತದೆ. ಅದು ಕಡಿಮೆ ಲೆವೆಲ್ ಇದ್ದಾಗ ಗಿಲ್ಬರ್ಟ್ ಸಿಂಡ್ರೋಮ್ ಬರ್ಬೋದು. ಇದರಲ್ಲಿ ಜನಕ್ಕೆ 5 mg/dL ಬಿಲ್ರುಬಿನ್ ಜಾಸ್ತಿ ಆಗ್ಬೋದು. ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಕೆಲವೊಂದು ಬ್ಲಡ್ ಟೆಸ್ಟು, ಅಲ್ಟ್ರಾಸೌಂಡು ಮಾಡಿಬಿಟ್ಟು ಅದನ್ನು ಕಂಡುಹಿಡ್ಕೋಬೋದು ಗಿಲ್ಬರ್ಟ್ ಸಿಂಡ್ರೋಮ್ ಅಂತ. ಗಿಲ್ಬರ್ಟ್ ಸಿಂಡ್ರೋಮ್ ಅಂತ ಪ್ರೂವ್ ಆಯಿತು ಅಂತ ಅಂದರೆ ನಿಮಗೆ ಫರ್ದರ್ ಎವ್ಯಾಲ್ಯೂಯೇಷನ್ನು ಅಥವಾ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಏನು ಬೇಕಾಗೋದಿಲ್ಲ, ಹೆದರ್ಕೊಳ್ಳೋ ಕಾಯಿಲೆನೂ ಅಲ್ಲ ಅದು. ಸೊ ಯಾವುದೇ ಪೇಷಂಟು ಜಾಂಡೀಸ್ ಇದ್ದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಯರ್ ಬೈ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಥವಾ ಫಿಸಿಷಿಯನ್ಗೆ ತೋರಿಸಿ ಸೂಕ್ತ ರಕ್ತ ಪರೀಕ್ಷೆ ಮತ್ತು ಅಲ್ಟ್ರಾಸೌಂಡ್ ಮಾಡಿ ನಿಮಗೆ ಯಾವುದರಿಂದ ಜಾಂಡೀಸ್ ಬಂದಿದೆ ಅಂತ ಕಂಡುಹಿಡಿತಾರೆ. ಆ ಸ್ಪೆಸಿಫಿಕ್ ಕಾಯಿಲೆ ಗೊತ್ತಾಯಿತು ಅಂದರೆ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಟ್ಟರೆ ಪೇಷಂಟ್ ಬೇಗ ಇಂಪ್ರೂವ್ ಆಗ್ತಾರೆ. ಥ್ಯಾಂಕ್ ಯು.